ಈ ಚಿತ್ರದ ಫಸ್ಟ್ ಲೈನ್ ಏನಂದ್ರೆ, ನಮ್ಮ ಹೀರೋ ಒಂದು ಡಿಟೆಕ್ಟಿವ್ ಆಗಿರ್ತಾರೆ. ಹೀರೋ ಜೊತೆ ಒಬ್ಬರು ಬಂದು ನನ್ನ ಮಗಳು ಒಬ್ಬನನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅವನ ಡೀಟೇಲ್ಸ್ ಎಲ್ಲ ಕೊಟ್ಟು ಹೋಗ್ತಾರೆ. ನಮ್ಮ ಹೀರೋ ನೋಡಿದರೆ ಅವನನ್ನ ಕೊಲೆ ಮಾಡ್ತಾನೆ. ಸಿಕ್ಕಿ ಹಾಕದೆ ಹಾಗೆ ಅಂತ ಯಾರು ಇಲ್ಲದ ಪ್ಲೇಸ್ ಅಲ್ಲಿ ಡೆಡ್ ಬಾಡಿಯನ್ನ ಹಾಕ್ತಾರೆ. ಅದರ ನಂತರ ಹೀರೋ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳೆಲ್ಲ ನಡೆಯುತ್ತೆ. ಏನಾಗಿದು ಅಂತ ಮುಂದೆ ನೋಡೋಣ. ಕತೆ ಒಳಗಡೆ ಹೋಗೋ ಮುಂಚೆ ನೀವೆಲ್ಲರೂ ನಮಗೆ ಮೋಟಿವೇಶನ್ ಮತ್ತು ಸಪೋರ್ಟ್ ಗಾಗಿ ಇವಾಗಲೇ ಮರೆಯದೆ ಲೈಕ್ ಮಾಡಿ. ಕತೆ ಇಷ್ಟ ಆದರೆ ನೋಡಕ್ಕೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಲು ಮರೆಯಬೇಡಿ. ಕತೆ ಒಳಗಡೆ ಹೋಗೋಣ. ಈ ಚಿತ್ರದ ಮೊದಲ ಭಾಗದಲ್ಲಿ ಕೊಯಂಬತ್ತೂರಲ್ಲಿರುವ ಡಿಟೆಕ್ಟಿವ್ ಆಫೀಸರ್ ಅನ್ನ ತೋರಿಸ್ತಾರೆ. ಅಲ್ಲಿಗೆ ಒಂದು ಫ್ಯಾಮಿಲಿ ಬರ್ತಾರೆ, ಹಸ್ಬೆಂಡ್ ಅಂಡ್ ವೈಫ್. ಏನಂದ್ರೆ ವೈಫ್ಗೆ ಕಾಲೇಜ್ ಟೈಮ್ ಅಲ್ಲಿ ಒಂದು ಅಫೇರ್ ಇತ್ತು. ನಂತರ ಬ್ರೇಕಪ್ ಆದ ಮೇಲೆ ಅವರು ಮದ್ವೆನೂ ಆದರು. ಮದ್ವೆ ಆಗಿ ಚೆನ್ನಾಗೇ ಇದ್ದಾರೆ. ಸ್ವಲ್ಪ ದಿನದಿಂದ ಫಸ್ಟ್ ಲವರ್ನ ತುಂಬಾನೇ ಟಾರ್ಚರ್ ಆಗಿರುವ ಲೆಟರ್ ಎಲ್ಲ ಬರಕ್ಕೆ ಸ್ಟಾರ್ಟ್ ಆಯ್ತು. ಅದಕ್ಕೆ ಕಂಪ್ಲೇಂಟ್ ಮಾಡಕ್ಕೇನೆ ಹಸ್ಬೆಂಡ್ ಅಂಡ್ ವೈಫ್ ಬಂದಿರೋದು. ಇದೇ ಆಫೀಸ್ ಅಲ್ಲಿ ನಮ್ಮ ಹೀರೋನು ಕೆಲಸ ಮಾಡ್ತಾ ಇರ್ತಾರೆ. ಹೀರೋ ಹೆಸರು ಚಲಿಯನ್. ಆಫೀಸ್ಗೆ ಹೀರೋ ಲೇಟ್ ಆಗಿನೇ ಬಂದಿರ್ತಾರೆ. ಅಲ್ಲಿದ್ದ ಸ್ಟಾಫ್ ಹೇಳ್ತಾರೆ, ಇವತ್ತು ಸರ್ ಕೈಯಲ್ಲಿ ಇರುತ್ತೆ ನೋಡು ಅಂತ. ನಂತರ ಹಸ್ಬೆಂಡ್ ಅಂಡ್ ವೈಫ್ ನ ವಿಚಾರಿಸ್ತಾನೆ ಇರ್ತಾರೆ ಅಲ್ವಾ. ಹಸ್ಬೆಂಡ್ ನ ಹೀರೋ ಹತ್ರ ಕಳಿಸ್ತಾರೆ. ಆಗ ಹೀರೋ ಕೇಳ್ತಾರೆ, ಯಾಕೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗದೆ ಇಲ್ಲಿಗೆ ಬಂದಿದ್ದೀರಾ ಅಂತ. ಆಗ ಅವರು ಹೇಳ್ತಾರೆ, ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದರೆ ನನ್ನ ಹೆಂಡತಿ ಮರ್ಯಾದೆನೇ ಹೋಗುತ್ತೆ, ಅದಕ್ಕೆ ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಾರೆ. ಆಗ ಹೀರೋ, ಸರಿ ಹಾಗಾದ್ರೆ ನಿಮ್ಮ ಹೆಂಡತಿಯ ಜೊತೆ ಇಷ್ಟವಿರೋ ವಿಷಯವೇನು, ಇಷ್ಟವಿಲ್ಲದ ವಿಷಯವೇನು ಅಂತ ಕೇಳ್ತಾರೆ. ಇಷ್ಟವಿರೋ ವಿಷಯವನ್ನ ತುಂಬಾನೇ ಯೋಚನೆ ಮಾಡಿ ಹೇಳ್ತಾರೆ. ಇಷ್ಟವಿಲ್ಲದ ವಿಷಯವನ್ನ ಬೇಗನೆ ಹೇಳ್ತಾರೆ. ಇದೆಲ್ಲ ನಮ್ಮ ಹೀರೋ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಹಸ್ಬೆಂಡ್ ಹೇಳ್ತಾರೆ, ಇನ್ನು ಅವನು ಲೆಟರ್ ಎಲ್ಲ ಹಾಕಬಾರದು, ಏನಾದರೂ ಸೆಟಲ್ಮೆಂಟ್ ಮಾಡಿ ಇದರಿಂದನೇ ಸ್ಟಾಪ್ ಮಾಡಬೇಕು ಅಂತ. ನೆಕ್ಸ್ಟ್ ವೈಫ್ ನ ವಿಚಾರಣೆ ಮಾಡ್ತಾರೆ. ಸೇಮ್ ಕ್ವಶನ್ ಕೇಳ್ತಾರೆ. ಆಗ ಅವರು ಇಷ್ಟವಿರೋ ವಿಷಯ ತುಂಬಾನೇ ಹೇಳ್ತಾರೆ. ನೆಗೆಟಿವ್ ಆಗಿ ಏನು ಹೇಳೋದೇ ಇಲ್ಲ ಹಸ್ಬೆಂಡ್ ಬಗ್ಗೆ. ನಿಮಗೂ ಅವನಿಗೂ ಕಾಲೇಜ್ ಟೈಮ್ ಅಲ್ಲಿ ರಿಲೇಶನ್ಶಿಪ್ ಹೇಗಿತ್ತು, ಅವನು ಈ ತರ ಎಲ್ಲ ಫಸ್ಟೇ ಮಾಡ್ತಾ ಇದ್ನ ಅಂತ ಹೀರೋ ಕೇಳ್ತಾರೆ. ಆಗ ಅವರು, ಇವರು ಇಬ್ಬರಾಳು ಲವ್ ಮಾಡ್ತಾ ಇದ್ದಾರೆ, ಆದರೆ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡಿಲ್ಲ. ನಂತರ ಇವರು ಮಾತನಾಡಿನೇ ಬ್ರೇಕಪ್ ಮಾಡಿದ್ದಾನೆ, ಇವಾಗ ಟಾರ್ಚರ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆಗ ಹೀರೋ, ಡೈಲಿ ಅವರು ಲೆಟರ್ ಹಾಕ್ತಾರೆ ಅಲ್ವಾ, ಅವ್ರು ಯಾರು ಅಂತ ನೀವು ನೋಡಿದೀರಾ ಅಂತ ಕೇಳಿದಾಗ ಇಲ್ಲ ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ಈ ಲೆಟರ್ನ ಫಸ್ಟ್ ಓದೋದು ಯಾರು ಅಂತ ಕೇಳಿದಾಗ ನನ್ನ ಹಸ್ಬೆಂಡ್ ಅಂತ ಹೇಳ್ತಾರೆ. ಈ ಕ್ವಶನ್ ಕೇಳಿದಾಗ ಹೆಂಡತಿಗೆ ಡೌಟ್ ಬಂದು ಅಲ್ಲಿಂದ ಎದ್ದು ಹೋಗ್ತಾರೆ. ನಂತರ ಹಸ್ಬೆಂಡ್ ನ ಜೋರಾಗಿ ಬೈತಾರೆ, ಯಾಕೋ ಈ ತರ ಎಲ್ಲ ಮಾಡ್ತಾ ಇದೀಯಾ, ನನ್ನ ಮೇಲೆ ಇಷ್ಟು ವಿಶ್ವಾಸ ಇಲ್ವಾ ಅಂತ ಅಲ್ಲಿಂದ ಬೈದು ಜಗಳ ಆಡಿ ಹೋಗ್ತಾರೆ. ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ, ಲವ್ವರ್ ಏನು ಲೆಟರ್ ಹಾಕ್ತಾ ಇರಲಿಲ್ಲ, ಹಸ್ಬೆಂಡೇ ಡೌಟ್ ಮಾಡಿನೇ ಇವಳಿಗೆ ಲೆಟರ್ ಎಲ್ಲ ಹಾಕ್ತಾ ಇದ್ದಿದ್ದು. ಹೀರೋ ಸರ್ ಹೀರೋನ ಬೈತಾರೆ, ಯಾಕೆ ಈ ತರ ಮಾಡ್ತಾ ಇದೀಯಾ, ನನಗೆ ಆಲ್ರೆಡಿ ಗೊತ್ತು ಗಂಡನೇ ತಪ್ಪು ಮಾಡಿದ್ದು ಅಂತ. ಇದೆಲ್ಲ ಸಮಾಧಾನದಲ್ಲಿ ಮಾತನಾಡಬೇಕು, ಇನ್ನು ಮನೇಲಿ ಹೋಗಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ಸರಿ, ನಾನು ಹೊರಗಡೆ ಹೋಗ್ತೀನಿ ಅಂತ ಹೋಗ್ತಾರೆ. ಹೋಗುವಾಗ ಹೇಳ್ತಾರೆ, ಯಾವ ಕೇಸ್ ಬಂದ್ರು ಡೀಟೇಲ್ಸ್ ಅನ್ನ ಮಾತ್ರ ತಗೊಂಡಿಟ್ರೆ ಸಾಕು, ಅದರಲ್ಲಿ ತಲೆ ಹಾಕ್ಬೇಡ ಅಂತ ಹೇಳಿ ಹೋಗ್ತಾರೆ. ಆ ಟೈಮಲ್ಲಿ ಅಲ್ಲಿಗೆ ಶಿವಕುಮಾರ್ ಅಂತ ಒಬ್ಬರು ಬರ್ತಾರೆ. ಅವರು ಮಗಳ ವಿಷಯ ಮಾತನಾಡಕ್ಕೆ ಬಂದಿರೋದು. ಏನಂದ್ರೆ, ಮಗಳು ಒಬ್ಬನನ್ನ ಪ್ರೀತಿ ಮಾಡ್ತಾ ಇದ್ದಾನೆ, ಅವನ ಹೆಸರು ಮೂರ್ತಿ ಅಂತ. ಅವರು ಲೈಬ್ರರಿ ಮಾಸ್ಟರ್ ಆಗಿ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಾವು ಬೇಡ ಅಂತ ಹೇಳಿದ್ರು ನಮ್ಮ ಮಗಳು ಕೇಳೋದೇ ಇಲ್ಲ. ನಾನು ಮದುವೆ ಆದ್ರೆ ಅವನನ್ನೇ ಮದುವೆ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾಳೆ. ಅವರ ಬಗ್ಗೆ ನಮಗೆ ಗೊತ್ತಾಗ್ಬೇಕು ಅಲ್ವಾ, ಅದಕ್ಕೇನೆ ಡಿಟೆಕ್ಟಿವ್ ಆಫೀಸರಿಗೆ ನಾನು ಬಂದಿರೋದು. ಅವನ ಡೀಟೇಲ್ಸ್ ಎಲ್ಲ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಹೀರೋ, ಸರಿ ಸರ್, ಡೀಟೇಲ್ಸ್ ಎಲ್ಲ ಕೊಟ್ಟು ಹೋಗಿ, ನಾವು ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ತೀವಿ ಅಂತ ಹೀರೋ ಹೇಳ್ತಾರೆ. ಇವಾಗ ಹೀರೋ ಸರ್ ಕಾಲ್ ಮಾಡಿ, ಒಂದು ಏರಿಯಾದಲ್ಲಿ ಮನೆಯಲ್ಲಿ ಕಳ್ತನ ಆಗಿದೆ, ಪ್ರಕಾಶ್ ಅಂತ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ನೀನು ಹೋಗಿ ಅಲ್ಲಿದ್ದ ಕ್ಲೂಸ್ ಎಲ್ಲ ಕಲೆಕ್ಟ್ ಮಾಡಿ ಪಕ್ಕದಲ್ಲಿದ್ದ ಕಾಫಿ ಶಾಪ್ಗೆ ಬಾ ಅಂತ ಹೇಳ್ತಾರೆ. ಸರಿ ಸರ್ ಅಂತ ನಮ್ಮ ಹೀರೋನು ಆ ಮನೆಗೆ ಹೋಗ್ತಾರೆ.
ಅಲ್ಲಿದ್ದ ಪ್ರಕಾಶ್ ಜೊತೆ ನಮ್ಮ ಹೀರೋ ಹೇಳ್ತಾರೆ, ಸರ್ ನಾನು ಚಲಿಯನ್ ಅಂತ, ನಾನು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಾರೆ. ಆಗ ಪ್ರಕಾಶ್ ಹೇಳ್ತಾರೆ, ಅವಾಗ ನಾನ್ ಯಾಕೆ ಬಂದಿರೋದು ಅಂತ ಒಂದು ತರ ಮಾತನಾಡ್ತಾರೆ. ಅವರಿಗೆ ನಮ್ಮ ಹೀರೋನ ಹಿಡ್ಸೋದೇ ಇಲ್ಲ. ಸರಿ ಅಂತ ಇಬ್ಬರಾಳು ಆ ಕಡೆ ಈ ಕಡೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಎಲ್ಲ ಮುಗಿಸಿ ಪಕ್ಕದಲ್ಲಿರುವ ಕಾಫಿ ಶಾಪ್ಗೆ ಹೋಗ್ತಾರೆ. ಅಲ್ಲಿ ನಮ್ಮ ಹೀರೋ ಸರ್ ಮತ್ತು ಪೊಲೀಸ್ ಆಫೀಸರ್ ಆದ ಹೆಡ್ ಸಹ ಅಲ್ಲಿ ಕೂತಿರ್ತಾರೆ. ಏನಾದರೂ ಎವಿಡೆನ್ಸ್ ಸಿಕ್ತಾ ಅಂತ ಕೇಳಿದಾಗ ಪ್ರಕಾಶ್ ಏನು ಎವಿಡೆನ್ಸ್ ಏನು ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಆಗ ಹೀರೋ ಹೇಳ್ತಾರೆ, ಬಾಗಿಲನ್ನ ಓಪನ್ ಮಾಡಿನೇ ಕಳ್ಳ ಒಳಗಡೆ ಹೋಗಿರೋದು, ಅದು ಅಲ್ಲದೆ ತುಂಬಾ ಕ್ಲೂಸ್ ಅನ್ನೆಲ್ಲ ಅವರಿಗೆ ತೋರಿಸ್ತಾರೆ. ಇದೆಲ್ಲ ನೋಡಿದಾಗ ಪ್ರಕಾಶ್ಗೆ ತುಂಬಾನೇ ಕೋಪ ಬರುತ್ತೆ. ನನ್ಕಿಂತ ಇವನು ಕ್ಲೂಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾನೆ ಅಲ್ವಾ ಅಂತ. ನಂತರ ಹೀರೋ ಸರ್ ಹೇಳ್ತಾರೆ, ನಮಗೆ ಕಾರ್ ರೆಡಿ ಆಗಿದೆಯಾ ಅಂತ ನೋಡಿ ಬರೋಣ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಆಗ ಮೆಕ್ಯಾನಿಕ್ ಹೇಳ್ತಾರೆ, ಕಾರ್ ಇವತ್ತು ರಾತ್ರಿನೇ ರೆಡಿ ಆಗೋದು, ಎಷ್ಟೇ ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಹೀರೋ ಸರ್ ಹೇಳ್ತಾರೆ, ನನಗೆ ಇವತ್ತು ಊರಿಗೆ ಹೋಗ್ಬೇಕು, ಕಾರ್ ರೆಡಿ ಆದ ಮೇಲೆ ನೀನೇ ಕಾರನ್ನ ತಗೋ, 2 ದಿನ ಆದ್ಮೇಲೆ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನಂತರ ಹೀರೋ ಆ ಕಾರನ್ನ ತಗೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಹಾಗೆ ಹೋಗ್ತಾ ಇರುವಾಗ ಸಡನ್ ಆಗಿ ಕಾರ್ ಮುಂದೆ ಒಬ್ಬ ವ್ಯಕ್ತಿ ಬಂದು ಬೀಳ್ತಾನೆ. ಹೀರೋ ಏನಾಯ್ತು ಯಾರದು ಅಂತ ಹೀರೋ ಭಯದಿಂದ ಹೋಗಿ ನೋಡಿದರೆ ಅವನು ಆಲ್ರೆಡಿ ಸತ್ತು ಹೋಗಿರ್ತಾನೆ. ಸುತ್ತಮುತ್ತೆಲ್ಲ ನೋಡ್ತಾರೆ, ಯಾರು ಸಹ ಇರಲ್ಲ. ನಂತರ ಡೆಡ್ ಬಾಡಿನ ತಗೊಂಡು ಡಿಕ್ಕಿಯಲ್ಲಿ ಹಾಕ್ತಾರೆ. ಆಲ್ರೆಡಿ ಸತ್ತು ಹೋಗಿದ್ದಾನೆ ಅಲ್ವಾ, ಅದಕ್ಕೆ ಎಲ್ಲಾದ್ರೂ ಸ್ವಲ್ಪ ಜೀವನ ಇದ್ರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದ. ನಂತರ ಅಲ್ಲಿಂದ ಕಾರ್ ತಗೊಂಡು ಹೋಗ್ತಾರೆ. ನೋಡಿದರೆ ಅಲ್ಲಿ ರೋಡ್ ಸೈಡ್ ಅಲ್ಲಿ ಪ್ರಕಾಶ್ ಅಂತ ಆಫೀಸರ್ ಇದ್ದಾರೆ ಅಲ್ವಾ, ಅವರು ಅಲ್ಲಿ ಲೀಡ್ ಮಾಡ್ತಾ ಇರ್ತಾರೆ. ಪ್ರಕಾಶ್ ಅನ್ನ ನೋಡಿದ ಹಾಗೇನೆ ಕಾರನ್ನ ರಿವರ್ಸ್ ತೆಗಿತಾರೆ ನಮ್ಮ ಹೀರೋ. ಆಗ ಪ್ರಕಾಶ್ ಯೋಚನೆ ಮಾಡ್ತಾರೆ, ಯಾಕೆ ಇವನು ನನ್ನ ನೋಡಿ ರಿವರ್ಸ್ ತೆಗಿತಾ ಇದ್ದಾರಲ್ಲ, ಏನೋ ಪ್ರಾಬ್ಲಮ್ ಇರಬೇಕು ಅಂತ ಕಾರ್ ಹತ್ರ ಹೋಗ್ತಾರೆ. ನಂತರ ಡಿಕ್ಕಿ ಹತ್ರ ಹೋದಾಗ ಹೀರೋ ಬೇಕು ಅಂತಾನೆ ಪ್ರಕಾಶ್ ಜೊತೆ ಜಗಳ ಆಡ್ತಾರೆ. ಕರೆಕ್ಟ್ ಆಗಿ ಅಲ್ಲಿಗೆ ಬೆಳಿಗ್ಗೆ ನೋಡಿದ ಪೊಲೀಸ್ ಆಫೀಸರ್ ಆದ ಹೆಡ್ ಬರ್ತಾರೆ. ನಾನು ನೋಡಿದ್ದೇನೆ, ಬೆಳಿಗ್ಗೆನೆ ನೀನು ಅವನ ಮೇಲೆ ಕೋಪದಲ್ಲಿದ್ದು, ಅದಕ್ಕೆ ಈ ತರ ಮಾಡ್ತಾ ಇದೀಯ ಅಲ್ವಾ, ನೀನು ಹೋಗುಪ್ಪ ಅಂತ ಹೀರೋನ ಅಲ್ಲಿಂದ ಕಳಿಸ್ತಾರೆ. ಪ್ರಕಾಶ್ಗೆ ಕಾರ್ ಡಿಕ್ಕಿ ನೋಡಿ ತುಂಬಾನೇ ಕನ್ಫ್ಯೂಸ್ ಆಗುತ್ತೆ, ಇದರ ಒಳಗಡೆ ಏನು ಇದೆ ಅಂತ. ನಂತರ ನಮ್ಮ ಹೀರೋ ಕಾರ್ ತಗೊಂಡು ಹೋಗ್ತಾರೆ. ಯಾರು ಇಲ್ಲದ ಪ್ಲೇಸ್ ಅಲ್ಲಿ ಹೋಗಿ ಡೆಡ್ ಬಾಡಿಯನ್ನ ಹಾಕ್ತಾರೆ. ನೋಡಿದರೆ ಅದು ಬೇರೆ ಯಾರು ಅಲ್ಲ, ಶಿವಕುಮಾರ್ ಅಂತ ಒಬ್ಬರು ಬೆಳಿಗ್ಗೆ ಬಂದು ನಮ್ಮ ಮಗಳು ಯಾರನ್ನೋ ಒಬ್ಬರನ್ನ ಲವ್ ಮಾಡ್ತಾ ಇದ್ದಾರೆ ಅಂತ ಒಂದು ಫೋಟೋವನ್ನ ಕೊಟ್ಟು ಅವರ ಹೆಸರು ಹೇಳಿ ಹೋಗಿದ್ದಾರೆ ಅಲ್ವಾ, ಮೂರ್ತಿ ಅಂತ, ಅವರೇ ಇವರು ಅಂತ ಹೀರೋಗೆ ಗೊತ್ತಾಗುತ್ತೆ. ನಂತರ ಕಾರಲ್ಲಿ ಬಂದು ಸುಮ್ಮನೆ ಕೂರ್ತಾರೆ. ಆಗ ಅಲ್ಲಿಗೆ ಪ್ರಕಾಶ್ ಬಂದು ಡಿಕ್ಕಿ ಓಪನ್ ಮಾಡಿ ನೋಡ್ತಾರೆ. ನೋಡಿದರೆ ಅದರ ಒಳಗಡೆ ಏನೂ ಇರಲ್ಲ. ನೀನು ಒಂದು ದಿನ ಸಿಕ್ಕಾಗ್ತೀಯಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ದಿನ ಹೀರೋ ಫ್ರೆಂಡ್ ಹತ್ರ ಹೋಗಿ ನಿನ್ನೆ ನಡೆದ ವಿಷಯವನ್ನೆಲ್ಲ ಅವರ ಜೊತೆ ಹೇಳ್ತಾರೆ. ಆಗ ಫ್ರೆಂಡ್ ಹೇಳ್ತಾರೆ, ಇದು ಸಣ್ಣ ವಿಷಯನ, ಹೇಗಾದ್ರೂ ಮಾಡಿ ನನ್ನ ನೀನು ಸಿಕ್ಕಾಕ್ಬೇಡ ಅಂತ ಭಯದಿಂದ ಮಾತನಾಡ್ತಾರೆ. ಆ ಟೈಮಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಶಿವಕುಮಾರ್ ಇರ್ತಾರೆ. ಅದೇ ಮಗಳನ್ನ ಲವ್ ಮಾಡ್ತಾ ಇದೆ ಅಂತ ಹೇಳಿ ಬಂದಿದ್ರಲ್ವಾ ಅವರು. ಶಿವಕುಮಾರ್ನ ನೋಡಿ ನಮ್ಮ ಹೀರೋನೇ ಭಯ ಆಗ್ಬೇಕು, ಆದ್ರೆ ಶಿವಕುಮಾರ್ ಹೀರೋನ ನೋಡಿ ಭಯದಿಂದ ಅಲ್ಲಿಂದ ಓಡಿ ಹೋಗ್ತಾರೆ. ಇವರು ಯಾಕೆ ನನ್ನ ನೋಡಿ ಓಡಿ ಹೋಗಿದ್ದು ಅಂತ ಆಫೀಸ್ಗೆ ಬರ್ತಾರೆ. ಆಗ ಹೀರೋಗೆ ಒಂದು ಕಾಲ್ ಬರುತ್ತೆ. ನಿನ್ನೆ ರಾತ್ರಿ ನಡೆದ ವಿಷಯ ಎಲ್ಲ ನನಗೆ ಗೊತ್ತು, ನಾನು ಹೇಳಿದ್ದು ಮಾಡಿಲ್ಲ ಅಂದ್ರೆ ನಾನು ಇದೆಲ್ಲ ಪಬ್ಲಿಷ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಹೀರೋ ಹೇಳ್ತಾರೆ, ನಿನಗೆ ಏನ್ ಬೇಕು ಹೇಳು ಅಂತ. ಆಗ ಅವರು ಹೇಳ್ತಾರೆ, ನೀನು ಒಂದು ಡೆಡ್ ಬಾಡಿಯನ್ನ ಎಲ್ಲಿ ಹಾಕಿದ್ದೀಯಾ ಅದನ್ನ ತಗೊಂಡು ಬಾ, ನಾನು ಹೇಳಿದ ಕಡೆಗೆ ಬಾ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತಾರೆ. ನಂತರ ನಮ್ಮ ಹೀರೋ ಆ ಡೆಡ್ ಬಾಡಿಯನ್ನ ತೆಗಿತಾರೆ. ನೋಡಿದರೆ ಡೆಡ್ ಬಾಡಿಯ ಬಾಯಲ್ಲಿ ಒಂದು ಮೆಮೊರಿ ಕಾರ್ಡ್ ಇರುತ್ತೆ. ಆಗ ಹೀರೋಗೆ ಒಂದು ವಿಷಯ ಗೊತ್ತಾಯ್ತು, ಈ ಮೆಮೊರಿ ಕಾರ್ಡ್ಗೆ ಬೇಕಾಗಿನೇ ಅವನು ಹೇಳ್ತಾ ಇರೋದು ಅಂತ ಹೀರೋಗೆ ಗೊತ್ತಾಗುತ್ತೆ. ನಂತರ ಅದನ್ನ ಜೋಬಿಗೆ ಹಾಕಿ ಆ ಡೆಡ್ ಬಾಡಿಯನ್ನ ಅವರ ಜೊತೆ ಕೊಡ್ತಾರೆ. ನಂತರ ಹೀರೋ ಫ್ರೆಂಡ್ ಕೇಳ್ತಾರೆ, ಇಲ್ಲಿ ಏನು ನಡೀತಾ ಇರೋದು ಅಂತ. ಆಗ ಹೀರೋ, ಅವನು ನನ್ನ ಕಾರ್ ಮುಂದೆ ಬಿದ್ದು ಸತ್ತಿದ್ದು ಅಲ್ವಾ, ಆದರೆ ಅಲ್ಲ, ಆಲ್ರೆಡಿ ಅವನು ಸತ್ತೇ ಇದ್ದಾನೆ, ಯಾರೋ ಕೊಲೆ ಮಾಡಿನೇ ಕಾರ್ ಮುಂದೆ ಹಾಕಿರೋದು. ಅದು ಅಲ್ಲದೆ ಅವನ ಬಾಯಿಂದ ಮೆಮೊರಿ ಕಾರ್ಡ್ ಸಿಕ್ಕಿತ್ತು, ಈ ಮೆಮೊರಿ ಕಾರ್ಡ್ಗೆನೆ ಅವನು ಆ ಡೆಡ್ ಬಾಡಿಯನ್ನ ತಗೊಂಡು ಬಾ ಅಂತ ಹೇಳಿರೋದು. ಈ ಮೆಮೊರಿ ಕಾರ್ಡ್ ಅಲ್ಲಿ
ಏನೋ ಇದೆ ಅಂತ ಗೊತ್ತಾದ್ರೇನೆ ನಮಗೆ ಮುಂದೆ ಹೋಗಕ್ಕೆ ಆಗೋದು. ಆದ್ರೆ ಮೆಮೊರಿ ಕಾರ್ಡ್ ಡ್ಯಾಮೇಜ್ ಆಗಿದೆ. ನಂತರ ಇವರು ಮೂರ್ತಿ ಇರುವ ಕಾಲೇಜಲ್ಲಿ ವಿಚಾರಿಸೋಣ ಅಂತ ಅಲ್ಲಿಗೆ ಬರ್ತಾರೆ. ಮೂರ್ತಿಯವರ ಬಗ್ಗೆ ವಿಚಾರಿಸಿದರೆ ಏನಾದ್ರೂ ಕ್ಲೂ ಸಿಗುತ್ತೆ ಅಂತ ನಾವು ಲೈಬ್ರರಿ ಡಾಕ್ಯುಮೆಂಟ್ ತಗೊಳಕ್ಕೆ ಬಂದಿದ್ದು, ಮೂರ್ತಿಯಲ್ಲಿ ಅಂತ ಕೇಳ್ತಾರೆ. ಆಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಮೂರ್ತಿ ಸ್ವಲ್ಪ ದಿನದಿಂದ ಬಂದಿಲ್ಲ ಅಂತ ಹೇಳಿ ಹೋಗ್ತಾರೆ. ನಂತರ ನಮ್ಮ ಹೀರೋ ಅದರ ಒಳಗಡೆ ಹೋಗಿ ಚೆಕ್ ಮಾಡ್ತಾರೆ. ಆಗ ಡಸ್ಟ್ಬಿನ್ ಇಂದ ಒಂದು ಪೇಪರ್ ಸಿಗುತ್ತೆ. ನೋಡಿದರೆ ಮೂರ್ತಿ ಅಡ್ರೆಸ್ ಆಗಿರುತ್ತೆ. ಅದರಲ್ಲಿರುವ ಇದನ್ನ ನೋಡ್ತಾ ಇರುವಾಗ ಒಂದು ಹುಡುಗಿ ಹೀರೋನ ನೋಡಿ ಬೇಗ ಹೋಗ್ತಾರೆ. ಹೀರೋಗೆ ಏನೋ ಡೌಟ್ ಬಂದು ಅವಳನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾರೆ. ಸಡನ್ ಆಗಿ ಮಿಸ್ ಆಗುತ್ತೆ. ಎಲ್ಲಿ ಹೋದಳು ಅಂತ ಗೊತ್ತೇ ಆಗಲ್ಲ. ನಂತರ ಆ ಅಡ್ರೆಸ್ಗೆ ಹೋಗಿ ಮೆಲ್ಲೆ ಆ ಮನೆಗೆ ಹೋಗ್ತಾರೆ. ನಂತರ ಫುಲ್ ಆಗಿ ಚೆಕ್ ಮಾಡ್ತಾರೆ, ಏನು ಲೀಡ್ ಸಹ ಸಿಗಲ್ಲ. ಆ ಟೈಮಲ್ಲಿ ಒಂದು ಬುಕ್ ಒಳಗಡೆಯಿಂದ 3 ಮೆಮೊರಿ ಕಾರ್ಡ್ ಸಿಗುತ್ತೆ. ನಂತರ ಆ ಮೆಮೊರಿ ಕಾರ್ಡ್ ಅನ್ನ ತಗೊಂಡು ಹೀರೋ ಮನೆಗೆ ಹೋಗ್ತಾರೆ. ನಂತರ ಮೆಮೊರಿ ಕಾರ್ಡ್ ಚೆಕ್ ಮಾಡಿ ನೋಡಿದಾಗ ತುಂಬಾ ಹುಡುಗಿಯ ತಪ್ಪಾದ ವಿಡಿಯೋಸ್ ಎಲ್ಲ ಇರುತ್ತೆ. ಆ ಟೈಮಲ್ಲಿ ಹೀರೋ ಮನೆಗೆ ಯಾರೋ ಬರ್ತಾರೆ. ನೋಡಿದರೆ ಮೊದಲು ಬ್ಲ್ಯಾಕ್ ಕಲರ್ ಡ್ರೆಸ್ ಆಗಿದ್ದವನು ಬಂದಿದ್ದ ಅಲ್ವಾ, ಅವನೇ ಆಗಿರುತ್ತೆ. ಮತ್ತೆ ಇಬ್ಬರಳು ಸೇರಿ ತುಂಬಾನೇ ಫೈಟ್ ಮಾಡ್ತಾರೆ. ಮರುದಿನ ಬೆಳಿಗ್ಗೆ ಹೀರೋಗೆ ಸ್ವಲ್ಪ ಗಾಯ ಆಗಿದ್ದನ್ನ ನೋಡಿ ಕೊಲಿಗೆಲ್ಲ ಹೆಲ್ಪ್ ಮಾಡ್ತಾಳೆ. ಫಾರ್ಮಸಿಗೆ ಹೋಗಿ ನಿನ್ನ ಅಡ್ರೆಸ್ ಹೇಳು ಅಂತ ಕೇಳಿದಾಗ ಹೀರೋಗೆ ಒಂದು ವಿಷಯ ಯೋಚನೆ ಆಗುತ್ತೆ. ಮಗಳ ವಿಷಯ ಹೇಳಿ ಬಂದಿದ್ದ ಅಲ್ವಾ ಶಿವಕುಮಾರ್, ಅದೆಲ್ಲ ಫೇಕ್ ಎವಿಡೆನ್ಸ್ ಅಂತ ಹೀರೋಗೆ ಗೊತ್ತಾಗುತ್ತೆ. ಅದು ಅಲ್ಲದೆ ಅಡ್ರೆಸ್ ಬೇರೆ ಆಗಿರಬಹುದು, ಯಾವ ಅಡ್ರೆಸ್ ನೋಡೋಣ ಅಂತ ಅವರು ಚೆಕ್ ಮಾಡಕ್ಕೆ ಹೋಗ್ತಾರೆ. ಅವತ್ತು ಫಾರ್ಮಸಿಗೆ ಬಂದಿದ್ದ ಅಲ್ವಾ, ಕರೆಕ್ಟ್ ಆಗಿರುವ ಅಡ್ರೆಸ್ಸೇ ಕೊಟ್ಟಿರ್ತಾನೆ ಅಂತ ಅಲ್ಲಿಗೆ ಹೋಗಿ ಚೆಕ್ ಮಾಡ್ತಾರೆ. ನೋಡಿದರೆ ಶಿವಕುಮಾರ್ ಒರಿಜಿನಲ್ ಹೆಸರು ಪುರುಷೋತ್ತಮಂ ಅಂತ, ಅಡ್ರೆಸ್ ಏನು ಸರಿಯಾಗಿ ಕೊಟ್ಟಿರೋದಿಲ್ಲ. ಅವತ್ತು ಆಟೋದಲ್ಲಿ ಹೋಗಿದ್ದು ಅಂತ ಆಟೋ ಡ್ರೈವರ್ ಅನ್ನ ವಿಚಾರಿಸ್ತಾರೆ. ಅವರು ಸಹ ಕರೆಕ್ಟ್ ಆಗಿರುವ ಅಡ್ರೆಸ್ ಅನ್ನ ಹೇಳ್ತಾರೆ. ಹೀರೋ ಮತ್ತು ಕೊಲೀಗ್ ಸೇರಿ ಅಲ್ಲಿಗೆ ಹೋಗ್ತಾರೆ. ಆ ಟೈಮಲ್ಲಿ ಅಲ್ಲಿಗೆ ಪ್ರಶಾಂತ್ ಬರ್ತಾರೆ. ಅವರ ಮನೆ ಸಹ ಅಲ್ಲೇ ಇರೋದು ಅಂತ ಹೀರೋಗೆ ಗೊತ್ತಾಗುತ್ತೆ. ನಂತರ ರಾತ್ರಿ ಆದಾಗ ಹೀರೋ ಆ ಪುರುಷೋತ್ತಮ ಮನೆಗೆ ಹೋಗ್ತಾರೆ. ಅವರನ್ನ ವಿಚಾರಿಸ್ತಾರೆ. ಮೂರ್ತಿಗೆ ಮತ್ತು ನಿಮಗೆ ಏನ್ ವಿಷಯ, ಯಾಕೆ ಅವತ್ತು ನನ್ನ ನೋಡಿ ಭಯದಲ್ಲಿ ಓಡಿ ಹೋಗಿದ್ದು, ಅದು ಅಲ್ಲದೆ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕಿದವನು ಯಾರು, ಅವನು ನನ್ನ ಫಾಲೋ ಮಾಡ್ತಾನೆ ಇದ್ದಾನೆ ಅಂತ ಹೇಳುವಾಗ ಒಂದು ಶೂ ಅನ್ನ ನೋಡ್ತಾರೆ ನಮ್ಮ ಹೀರೋ. ಇದೇ ಶೂ ಅವನು ಹಾಕಿರೋದು, ನಿಮ್ಮ ಮಗನೇ ಆಗಿರಬೇಕು, ಏನ್ ಮಾಡ್ತಾ ಇದ್ದೀರಾ ಇಬ್ಬರು ಸೇರಿ ಅಂತ ಕೇಳುವಾಗ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕಿದವನು ಹಿಂದೆ ಬಂದು ಹೀರೋ ಕುತ್ತಿಗೆಗೆ ಚಾಕು ಇಡ್ತಾರೆ. ನಂತರ ಇಬ್ಬರಳು ಸೇರಿ ಫೈಟ್ ಮಾಡಿ ಪುನಃ ಹೀರೋ ಜೊತೆ ನಾನು ಹೇಳಿದ ಹಾಗೆ ಮಾಡಿಲ್ಲ ಅಂದ್ರೆ ಇಲ್ಲೇ ಸಾಯಿಸ್ತೀನಿ, ಕಾರ್ ತೆಗಿ ಬೇಗ ಅಂತ ಕಾರಲ್ಲಿ ಕೂರಿಸ್ತಾರೆ. ಹೀರೋ ಇವಾಗ ಎಲ್ಲಿಗೆ ಹೋಗಬೇಕು ಅಂತ ಕೇಳಿದಾಗ ಆ ಡೆಡ್ ಬಾಡಿ ಹಾಕಿದಲ್ಲಿಗೆ ಹೋಗು ಅಂತ ಹೇಳ್ತಾರೆ. ಹೀರೋ ಅಲ್ಲಿಗೆನೆ ಹೋಗ್ತಾರೆ. ಏನ್ ನಡೀತಾ ಇದೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದಾಗನು ಅಪ್ಪ ಮಗ ಏನು ಸಹ ಹೇಳದೆ ಸೈಲೆಂಟ್ ಆಗಿ ಕೂರ್ತಿರ್ತಾರೆ. ಫೈನಲಿ ಡೆಡ್ ಬಾಡಿ ಇರುವ ಪ್ಲೇಸ್ಗೆ ಹೋಗ್ತಾರೆ. ಅವರು ಡೆಡ್ ಬಾಡಿ ಕೈ ಬಾಯಿ ಎಲ್ಲ ಚೆಕ್ ಮಾಡಿ ನೋಡ್ತಾರೆ. ಆಗ ಹೀರೋ ನೀವು ಮೆಮೊರಿ ಕಾರ್ಡ್ ಅಲ್ವಾ ಹುಡುಕ್ತಾ ಇರೋದು, ಅದು ನನ್ನ ಕೈಯಲ್ಲಿದೆ, ನಿಜ ಹೇಳಿಲ್ಲ ಅಂದ್ರೆ ಎಲ್ಲ ಪಬ್ಲಿಷ್ ಮಾಡ್ತೀನಿ ಅಂತ ಹೇಳುವಾಗ ಶಿವಕುಮಾರ್ ಹೀರೋ ಕಾಲು ಹಿಡಿದು ಅದು ಮಾತ್ರ ಮಾಡಬೇಡಿ, ನಾವು ಎಲ್ಲ ವಿಷಯ ಹೇಳ್ತೀನಿ ಅಂತ ಹೇಳ್ತಾರೆ. ಏನ್ ನಡೆದಿದ್ದು ಅಂತ ಡೀಟೇಲ್ ಆಗಿ ತೋರಿಸ್ತಾರೆ. ಶಿವಕುಮಾರ್ಗೆ ಮಗ ಮತ್ತು ಮಗಳು ಇರುತ್ತೆ. ಇಬ್ಬರಳು ಕಲಿತಾ ಇರ್ತಾರೆ. ಶಿವಕುಮಾರ್ ಕೆಲಸಕ್ಕೆ ಬೇರೆ ಊರಿಗೆ ಹೋಗ್ತಾರೆ. ಮಗನು ಬೇರೆ ಕಡೆಯಲ್ಲಿ ಕಲಿತಾ ಇರುತ್ತೆ. ಮಗಳಿಗೆ ಹುಡುಗಿ ತರ ಇರೋದು ಇಷ್ಟನೇ ಇರಲ್ಲ, ಹೊರಗಡೆ ಮಾತ್ರ ಹುಡುಗಿ ತರ, ಆದ್ರೆ ಮೈಂಡ್ ಎಲ್ಲ ಬಾಯ್ ತರನೇ ಇರುತ್ತೆ. ಯಾರು ಇಲ್ಲದಾಗ ಸಿಗರೇಟ್ ಎಲ್ಲ ಎಳಿತಾಳೆ. ಹಾಗೆ ಎಳಿತಾ ಇರುವಾಗ ಸಡನ್ ಆಗಿ ಶಿವಕುಮಾರ್ ಮನೆಗೆ ಬರುತ್ತೆ. ಮನೆ ಒಳಗಡೆ ಫುಲ್ಲು ಹೊಗೆ ಇರುತ್ತೆ. ಆಗ ಮಗಳು ಸಾಂಬ್ರಾಣಿ ತಗೊಂಡು ಬರ್ತಾಳೆ. ಆದರೆ ಹೊಗೆ ಅಂತ ಅವರು ಏನೋ ತಗೊಂಡು ಅಲ್ಲಿಂದ ಹೋಗ್ತಾರೆ. ನಂತರ ಪುನಃ ಊಟ ಮಾಡಕ್ಕೆ ಬಂದಾಗ ಸಿಗರೇಟ್ ಸ್ಮೆಲ್ ಬರುತ್ತೆ. ಅವಾಗ ಗೊತ್ತಾಗುತ್ತೆ ಶಿವಕುಮಾರ್ಗೆ, ಅದಕ್ಕೇನೆ ಸಾಂಬ್ರಾಣಿ ಹೊಗೆ ತೆಗ್ದು ಬಂದಿರೋದು ಅಂತ. ಏನು ಕೇಳದೆ ಸುಮ್ಮನೆ ಹಾಕ್ತಾರೆ. ಅವಳು ಮನೇಲಿ ಕೆಲಸ ಮಾಡ್ತಾ ಇರ್ತಾಳೆ. ಆದರೆ ಕೆಲಸ ಮಾಡಕ್ಕೆಲ್ಲ ಇಂಟ್ರೆಸ್ಟೇ ಇರಲ್ಲ. ಪುನಃ ಮೈಂಡ್ ಎಲ್ಲ ಬಾಯ್ ತರನೇ ಇರುತ್ತೆ ಅಲ್ವಾ, ಅದಕ್ಕೆ ಪುನಃ ಇಂಟರ್ನೆಟ್ ಎಲ್ಲ ಹುಡುಕಿ ಆಗಕ್ಕೆ ಏನಾದ್ರೂ ಚಾನ್ಸ್ ಇದೆಯಾ ಅಂತ ಚೆಕ್ ಮಾಡ್ತಾನೆ ಇರ್ತಾಳೆ. ಶಿವಕುಮಾರ್ ಮಗಳಿಗೆ ಮದುವೆ ಮಾಡ್ಬೇಕು ಅಂತ ಬ್ರೋಕರ್ ಜೊತೆ ಹೇಳಿರ್ತಾರೆ. ಅವರು ಒಂದು ಫೋಟೋನ ಕಳ್ಸಿರುತ್ತೆ. ಆ ಫೋಟೋನ ಮಗಳ ಕೈಯಲ್ಲಿ ಕೊಟ್ಟು ನೋಡು, ಇಷ್ಟ ಆದ್ರೆ ನಮ್ಗೆ ಮಾತನಾಡೋಣ ಅಂತ ಹೇಳ್ತಾರೆ. ಆಗ ಮಗಳು, ಅಪ್ಪ ನಾನು ಹುಡುಗಿ ತರನೇ ಫೀಲ್ ಮಾಡ್ತಾ ಇಲ್ಲ,
ನನ್ನ ವಿಷಯ ಏನು ಅಂತ ನಾವು ನಿಮಗೆ ಹೇಗೆ ಹೇಳೋದು ಅಂತ ಗೊತ್ತೇ ಆಗ್ತಾ ಇಲ್ಲ. ಅಮ್ಮ ಇದ್ರೆ ನನ್ನ ವಿಷಯ ಏನು ಅಂತ ಹೇಳ್ತಾ ಇದ್ದೆ ಅಂತ ಜೋರಾಗಿ ಅಳುತ್ತಾಳೆ. ಅದು ನೋಡಿದಾಗ ಶಿವಕುಮಾರ್ಗೆ ಸಹ ಬೇಜಾರಾಗುತ್ತೆ. ನಂತರ ಇದರ ಬಗ್ಗೆ ಹೇಳೋದನ್ನೇ ನಿಲ್ಲಿಸ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಒಂದು ಹುಡುಗಿ ವಾಶ್ರೂಮ್ಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬರ್ತಾಳೆ. ಅವಳು ಹೊರಗಡೆ ಬಂದಾಗ ಅಲ್ಲಿ ಕೆಲಸ ಮಾಡ್ತಾ ಇರೋ ಒಂದು ಅಕ್ಕ ಬಾಟಲ್ ಬೇಕಿಂದ ಮೊಬೈಲ್ ಅನ್ನ ತಗೊಂಡು ಮೂರ್ತಿಗೆ ಕೊಡ್ತಾಳೆ. ನಂತರ ಆ ಮೊಬೈಲ್ ಇಂದ ವಿಡಿಯೋ ಎಲ್ಲ ತಗೊಂಡು ಮೂರ್ತಿಯ ಕೈಯಲ್ಲಿ ಕೊಡ್ತಾಳೆ. ಸರ್, ಇನ್ನು ನನಗೆ ಆಗಲ್ಲ, ನನ್ನ ಬಿಟ್ಬಿಡಿ ಸರ್ ಅಂತ ಹೇಳಿದಾಗ ಅವರು ಸಹ ಗುರಾಯಿಸಿ ಹೇಳ್ತಾರೆ, ಏನ್ ಮಾಡ್ತೀನಿ ಅಂತ ಗೊತ್ತಲ್ವಾ, ನಾನು ಹೇಳಿದ್ದು ಮಾಡಿಲ್ಲ ಅಂತ, ಇವಾಗ ಇಲ್ಲಿಂದ ಹೋಗು ಅಂತ ಅವರನ್ನ ಬೈದು ಕಳಿಸ್ತಾರೆ. ವಾಣಿ ಅಂತ ಒಂದು ಹುಡುಗಿಯ ವಿಡಿಯೋ ತೆಗೆದು ಅವಳನ್ನ ಟಾರ್ಚರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಮೊದಲ ಸೀನಲ್ಲಿ ಹೀರೋನ ನೋಡಿ ಬೇಗ ಅಲ್ಲಿಂದ ಹೋದ್ಲಲ್ಲ ಆ ಹುಡುಗಿನೇ. ಸರ್ ಡಿಲೀಟ್ ಮಾಡಿ ಸರ್, ಡಿಲೀಟ್ ಮಾಡಿ ಸರ್ ಅಂತ ಕೆಂಜಿ ಕೇಳ್ತಾನೆ ಇರ್ತಾಳೆ. ಆಗ ಮೂರ್ತಿ ಹೇಳ್ತಾರೆ, ಓಕೆ ಡಿಲೀಟ್ ಮಾಡ್ತೀನಿ, ಆದರೆ ನಾನು ಹೇಳಿದ್ದು ಮಾಡಿದ್ರೆ ಮಾತ್ರನೇ ಡಿಲೀಟ್ ಮಾಡೋದು ಅಂತ ಹೇಳ್ತಾರೆ. ಇದೆಲ್ಲ ಶಿವಕುಮಾರ್ ಮಗಳು ಕೇಳಿ ಅವನ ಮುಖಕ್ಕೆ ಹೊಡಿತಾಳೆ. ಯಾಕೆ ಈ ಥರ ಮಾಡ್ತಾ ಇದೀಯಾ, ನಾಚಿಕೆ ಆಗಲ್ವಾ ನಿನಗೆ ಅಂತ ವಾಣಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ರಾತ್ರಿ ಆದಾಗ ವಾಣಿ ಶಿವಕುಮಾರ್ ಮಗಳಿಗೆ ಮೆಸೇಜ್ ಮಾಡ್ತಾಳೆ, ಇವತ್ತು ನೀವು ಹೀರೋ ಥರ ಬಂದು ನನ್ನ ಕಾಪಾಡಿದು ಅಂತ. ಆ ಕಡೆ ಈ ಕಡೆ ಚಾಟ್ ಮಾಡ್ತಾ ಇಬ್ಬರಳಿಗೂ ಸಹ ಇಷ್ಟನೂ ಆಗುತ್ತೆ. ಆ ಟೈಮಲ್ಲಿ ಮೂರ್ತಿ ಬಂದು ವಾಣಿನ ಕರ್ಕೊಂಡು ಹೋಗಿ ರೂಮಲ್ಲಿ ಲಾಕ್ ಮಾಡ್ತಾನೆ. ನಂತರ ಶಿವಕುಮಾರ್ ಮಗಳ ಜೊತೆ ಫೈಟ್ ಮಾಡಿ ಅವಳ ವಿಡಿಯೋ ಎಲ್ಲ ತೆಗೆದು ಅಲ್ಲಿಂದ ಹೋಗ್ತಾರೆ. ಇದೆಲ್ಲ ಯೋಚನೆ ಮಾಡಿ ಅವಳು ರೂಮಿಂದ ಹೊರಗಡೆನೆ ಬರಲ್ಲ. ಅವಾಗ ಶಿವಕುಮಾರ್ ಬಂದು ಏನಾಯ್ತು ಏನಾಯ್ತು ಈ ತರ ಮಲಗ್ತಾ ಇದೆಯಾ ಅಂತ ಕೇಳಿದಾಗ, ಇಲ್ಲಪ್ಪ ನನಗೆ ಜ್ವರ ಅಂತ ಹೇಳಿ ಸುಮ್ಮನೆ ಆಗ್ತಾಳೆ. ಆ ಟೈಮಲ್ಲಿ ಶಿವಕುಮಾರ್ ಮಗ ಬರ್ತಾರೆ. ಅವಾಗ ಅಪ್ಪ ಕೇಳ್ತಾರೆ, ಯಾಕೋ ಈ ಟೈಮಲ್ಲಿ ನೀನು ಬಂದಿದ್ದೀಯಾ ಅಲ್ವಾ ಅಂತ. ಮಗ ಅಳ್ಕೊಂಡು ವಿಡಿಯೋನ ತೋರಿಸ್ತಾರೆ. ನೋಡಿದ್ರೆ ಶಿವಕುಮಾರ್ ಮಗಳ ವಿಡಿಯೋ ಆಗಿರುತ್ತೆ. ಬಾಗಿಲು ಓಪನ್ ಮಾಡಿ ನೋಡಿದಾಗ ಅವಳು ಸಹ ಸೂಸೈಡ್ ಮಾಡಿರ್ತಾಳೆ. ಅವಾಗ ಅಲ್ಲಿಗೆ ವಾಣಿ ಬಂದು ಲೈಬ್ರರಿ ಮೂರ್ತಿ ಈ ಥರ ಎಲ್ಲ ಮಾಡಿದ್ದು ಎಲ್ಲ ಹುಡುಗಿಯ ವಿಡಿಯೋ ಎಲ್ಲ ಅವರ ಕೈಯಲ್ಲಿ ಇದೆ ಅಂತ ಹೇಳ್ತಾರೆ. ನಂತರ ಅಪ್ಪ ಮಗನು ಸೇರಿ ಪ್ಲಾನ್ ಮಾಡಿ ಮೂರ್ತಿನ ಬರಕ್ಕೆ ಹೇಳ್ತಾರೆ. ನಾನು ದುಡ್ಡು ಕೊಡ್ತೀನಿ, ನೀನು ಆ ಮೆಮೊರಿ ಕಾರ್ಡ್ ಕೊಡು ಅಂತ. ಹಾಗೆ ಇವರು ಒಂದು ಪ್ಲೇಸ್ಗೆ ಬರಕ್ಕೆ ಹೇಳ್ತಾರೆ. ರಾತ್ರಿ ಆದಾಗ ಇಬ್ಬರು ಸೇರಿ ಮೀಟ್ ಮಾಡ್ತಾರೆ. ಅವನು ಮೆಮೊರಿ ಕಾರ್ಡ್ ತೆಗೆಯುವಾಗ ಮೂರ್ತಿ ಮಗ ಚಾಕು ತೆಗೆದು ಅವನನ್ನ ಕೊಲೆ ಮಾಡ್ತಾರೆ. ಆ ಟೈಮಲ್ಲಿನೇ ಹೀರೋ ಕಾರ್ ತಗೊಂಡು ಬಂದಿದ್ದು. ಮೂರ್ತಿ ತುಂಬಾ ಹುಡುಗಿಯರ ಜೀವನ ಹಾಳು ಮಾಡಿದ್ದಾನೆ, ಅವನು ಈ ಭೂಮಿಯಲ್ಲಿ ಇರಬಾರದು ಅಂತ ಈ ತರ ನಡೆದ ವಿಷಯವನ್ನೆಲ್ಲ ಹೀರೋ ಜೊತೆ ಹೇಳ್ತಾರೆ. ಆಗ ಹೀರೋ ಹೇಳ್ತಾರೆ, ಗೊತ್ತೋ ಗೊತ್ತಿಲ್ಲದೋ ಈ ಕೇಸಲ್ಲಿ ನಾನು ಇದ್ದೀನಿ, ಅದಕ್ಕೆ ಯಾರಿಗೂ ಗೊತ್ತಾಗದೆ ಹಾಗೆ ಈ ಪ್ರಾಬ್ಲಮ್ ಅನ್ನ ಇಲ್ಲೇ ಮುಗಿಸೋಣ. ಇದನ್ನೆಲ್ಲ ಪ್ರಕಾಶ್ ವಿಡಿಯೋ ತೆಗಿತಾ ಇರ್ತಾರೆ. ನಂತರ ಬೇಗನೆ ಅಲ್ಲಿಂದ ಹೋಗ್ತಾರೆ. ಆಗ ಒಂದು ಕಾರ್ ಬಂದು ಪ್ರಕಾಶನ್ನ ಆಕ್ಸಿಡೆಂಟ್ ಮಾಡಿ ಕಾರ್ ಡ್ರೈವರ್ ಅವನನ್ನ ಆ ಡಿಕ್ಕಿಯೊಳಗಡೆ ಹಾಕಿ ಅಲ್ಲಿಂದ ಹೋಗ್ತಾರೆ. ಹೀಗೆ ಹೇಳುತ್ತಾ ಈ ಚಿತ್ರ ಮುಕ್ತಾಯವಾಗುತ್ತೆ. ಹೇಗಿದೆ ಈ ಕತೆ? ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ, ಅದು ಅಲ್ಲದೆ ನನ್ನ ಸ್ಟೋರಿ ಎಕ್ಸ್ಪ್ಲನೇಷನ್ ಹೇಗಿದೆ, ನಿಮಗೆ ಬೇಕಾದ ಎಲ್ಲ ಲ್ಯಾಂಗ್ವೇಜ್ ಹಿಂದಿ, ಇಂಗ್ಲಿಷ್, ಕೊರಿಯನ್ ಕಮೆಂಟ್ ಮಾಡಿದರೆ ಸಾಕು. ನಮ್ಮ ಕನ್ನಡ ಮೂವಿ ಎಕ್ಸ್ಪ್ಲೇನ್ ಚಾನೆಲ್ ಅನ್ನ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಸಪೋರ್ಟ್ ಮಾಡಿ. ಇನ್ನು ಸೂಪರ್ ಆಗಿರುವ ಕತೆ ನಾಳೆ ನೋಡೋಣ.